ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಮನುಷ್ಯನಿಗೆ ಮುಖವಾಡಗಳನ್ನು ಹಾಕೊಂಡು ಬದುಕ್ತಾನೆ. ಈ ಮುಖವಾಡಗಳನ್ನು ಕಳಿಸೋದು ಹೇಗೆ ಅಂತ ಕೇಳಿದರೆ ಪ್ರಶ್ನೆ. ದಯವಿಟ್ಟು ನಾನು ಹೇಳೋದನ್ನ ಅಪಾರ್ಥ ಮಾಡ್ಕೊಳ್ಬೇಡಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮನುಷ್ಯನಿಗೆ 3 ಮುಖವಾಡಗಳು ಸೃಷ್ಟಿಯಿಂದನೇ ಸಿಕ್ಕಿಬಿಟ್ಟಿದೆ. ಆ ಮುಖವಾಡಗಳನ್ನು ಕಳಚಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಯಾರ ಕೈನೂ. ಯಾವುದೇ ಮನುಷ್ಯನಿಗೆ ಇದು ಸಾಧ್ಯವಿಲ್ಲ. ಆ ಮುಖವಾಡಗಳನ್ನು ಹಾಕ್ಕೊಳ್ಳೇಬೇಕು. ಯಾವುದದು ಮುಖವಾಡಗಳು? ಮೊದಲನೇದು ವೈಯಕ್ತಿಕವಾದಂತಹ ಮುಖವಾಡ. ಒಂದು ರೂಮಲ್ಲಿ ಅಥವಾ ಒಂದು ಮನೆಯಲ್ಲಿ ಒಬ್ಬನೇ ಇರ್ತಾನೆ. ಅವನಿಗೆ ಹೆಂಗಿಷ್ಟ ಬೇಕೋ ಹಂಗಿರ್ತಾನೆ. ಎಲ್ಲ ಬಟ್ಟೆಗಳನ್ನು ಬಿಚ್ಚಾಕಿ ಅವನು ಬೆತ್ತಲೆ ಹಾಗೂ ಇರಬಲ್ಲ, ನಗ್ನವಾಗಿ ಇರಬಲ್ಲ. ಅವನು ಸ್ಮೋಕ್ ಮಾಡ್ಬೋದು, ಡ್ರಿಂಕ್ಸ್ ಮಾಡ್ಬೋದು, ವಿಚಿತ್ರವಾಗಿರ್ಬೋದು. ಯಾಕೆಂದರೆ ಮನೇಲಿ ಒಬ್ಬನೇ ಇದ್ದಾನೆ. ಇದು ವೈಯಕ್ತಿಕವಾದಂತಹ ಮುಖವಾಡ. ಎರಡನೇದು ಕೌಟುಂಬಿಕವಾದಂತಹ ಮುಖವಾಡಗಳನ್ನು ಹಾಕೊಂಡಿರ್ತಾನೆ. ಗಂಡ, ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ಮನೆಯಲ್ಲಿ ಒಂದು 6-7 ಜನ ಇರ್ತಾರೆ, ಅಥವಾ 10 ಜನ ಇರ್ತಾರೆ, ಇಲ್ಲ 4 ಜನ ಇರಲಿ, 3 ಜನ ಇರಲಿ. ಎಲ್ಲರೂ ರೂಮಲ್ಲಿದ್ದಾಗ, ಒಬ್ಬಂಟಿಯಾಗಿದ್ದಾಗ ಏನೇನು ಮಾಡ್ತಾನೆ ಅದನ್ನು ಫ್ಯಾಮಿಲಿ ಮುಂದೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲೊಂಥರ ಇರ್ತಾನೆ. ಇದು ಎರಡನೇ ಮುಖವಾಡವನ್ನು ಧರಿಸಿರ್ತಾನೆ. ಇನ್ನು ಮೂರನೇ ಮುಖವಾಡ, ನೀವು ಹೊಸಲು ದಾಟಿ ಆಚೆ ಹೋಗಿ, ಸಮಾಜಕ್ಕೆ ಹೋಗಿ, ನೀವು ರೋಡ್ಗೆ ಹೋದರೆ ಸಾಮಾಜಿಕ ಮುಖವಾಡಗಳು, ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್, ಪರ್ಸನಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್, ಫ್ಯಾಮಿಲಿ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್, ಸೋಷಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್. ಈ ಮೂರೂ ಬೇರೆ ಬೇರೆ. ನೀವು ಈ ಮೂರನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾನು ವೈಯಕ್ತಿಕವಾಗಿದ್ದಂಗೆ ಫ್ಯಾಮಿಲಿಯಲ್ಲಿ ಇರ್ತೀನಿ, ಅಥವಾ ಫ್ಯಾಮಿಲಿಯಲ್ಲಿ ಇದ್ದಂಗೆ ಹೊರಗಡೆ ಇರ್ತೀನಿ, ಹೊರಗಡೆ ಇದ್ದಂಗೆ ಮನೇಲಿ ಇರ್ತೀನಿ, ಹೊರಗಡೆ ಇದ್ದಂಗೆ ವೈಯಕ್ತಿಕವಾಗಿ ಇರೋಕ್ಕೆ ಸಾಧ್ಯವೇ ಇಲ್ಲ. ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲೆಲ್ಲವೂ ಕೂಡ ಈ ಮುಖವಾಡಗಳನ್ನು ಹಾಕ್ಕೊಂಡೇ ಹೋಗಬೇಕೇ ಹೊರತು ಮುಖವಾಡಗಳನ್ನು ಕಳಚಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಇದು ಮನುಷ್ಯ ಪಡ್ಕೊಂಡು ಬಂದಿರುವಂತಹ ನಿಸರ್ಗದಿಂದ ಮುಖವಾಡಗಳು. ಇದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮುಖವಾಡಗಳು ಹಾಕ್ಕೊಂಡು ಬದುಕ್ತಾನೆ ಎಲ್ಲರೂ ಮುಖವಾಡಗಳನ್ನು ಹಾಕಲೇಬೇಕು. ಹಾಕದೆ ಹೋದರೆ ಇಲ್ಲಿ ಯಾರು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ವೈಯಕ್ತಿಕವಾಗಿದ್ದಾಗ ಬೇರೆ ರೀತಿ ಸ್ವಭಾವಗಳಿರ್ತವೆ, ಕೌಟುಂಬಿಕದಲ್ಲಿ ಬೇರೆ ರೀತಿ ಸ್ವಭಾವಗಳಿರ್ತವೆ, ಫ್ಯಾಮಿಲಿಯಲ್ಲಿ ಹೊರಗೆ ಹೋದ್ಮೇಲೆ ಬೇರೆ ರೀತಿ ಇರ್ತದೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ನೀವು ಮನೇಲಿದ್ದಂಗೆ ಅಲ್ಲಿ ಕೂತ್ಕೊಳ್ತೀರಾ, ಮನೇಲಿದ್ದಂಗೆ ಮಾತಾಡ್ತೀರಾ, ಮನೇಲಿ ವಿಚಿತ್ರವಾಗಿ ಸೋಫಾ ಮೇಲೆ ಕೂತಿರ್ತೀರಾ, ರಿಕ್ಲೈನರಲ್ಲಿ ಕೂತಿರ್ತೀರಾ, ಬೀನ್ ಬ್ಯಾಗ್ ಮೇಲೆ ಕೂತಿರ್ತೀರಾ, ನಿಮ್ಮ ಬೆಡ್ ಮೇಲೆ ಕೂತಿರ್ತೀರಾ, ಮಲಗಿರ್ತೀರಾ, ಹೆಂಗೋ ಒಂದು ಮಲಗಿರ್ತೀರ. ಈಗ ದೇವಸ್ಥಾನದಲ್ಲಿ ಹಂಗೆಲ್ಲ ಮಾಡ್ತೀರಾ? ಇಲ್ಲ. ಅದಕ್ಕೆ ಸೋಷಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್. ಅಲ್ಲಿ ಹೋಗಿದ ತಕ್ಷಣ ಚಪ್ಪಲಿ ಬಿಡ್ತೀರಾ, ಎಲ್ಲರೂ ನನ್ನನ್ನು ನೋಡ್ತಾವ್ರೆ, ನನ್ನ ಬಿಹೇವಿಯರ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ನಾನು ಅವ್ರನ್ನ ನೋಡದೆ ಹೋದರೂ ಕೂಡ ಕಾನ್ಷಿಯಸ್ನೆಸ್ ಏನು ಹೇಳುತ್ತೆ, ಅವ್ರು ನನ್ನನ್ನು ನೋಡ್ತಾ ಇದ್ದಾರೆ, ನಾನು ಹೀಗೆ ನಿಂತ್ಕೊಳ್ಬೇಕು, ಹೀಗೆ ಕೈ ಮುಗಿಬೇಕು, ಹಿಂಗೆ ತಲೆ ಬಗ್ಗಿಸ್ಬೇಕು, ಹಿಂಗೆ ದೀರ್ಘದಂಡ ನಮಸ್ಕಾರ ಹಾಕಬೇಕು, ನಾನು ಹಿಂಗೆ ಪ್ರದಕ್ಷಿಣೆ ಹಾಕಬೇಕು, ಎಲ್ಲವೂ ಕೂಡ ಹೇಳ್ಕೊಡ್ತಾ ಇರ್ತದೆ. ಒಂದು ಮಾಲ್ಗೆ ಹೋಗಿ, ಆ ಮಾಲ್ಗೊಂದು ಮ್ಯಾನರ್ಸ್ ಬಿಹೇವಿಯರ್ ಇರ್ತದೆ. ಆಟೋಮೆಟಿಕ್ಕಾಗಿ ನಿಮಗದು ಕಾನ್ಷಿಯಸ್ನೆಸ್ಸಲ್ಲಿ ಇದೆ, ಬಂದ್ಬಿಡ್ತದೆ. ನೀವು ಮನೇಲಿದ್ದಂಗೆ ವೈಯಕ್ತಿಕವಾಗಿದ್ದಂಗೆ ಅಲ್ಲಿ ನಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಲಿಫ್ಟಲ್ಲಿ ನಿಂತಿರ್ತೀರ, ಕುಂತಿರ್ತೀರ, ಅಲ್ಲಿ ಒಂದು 10 ಜನ ಇರ್ತಾರೆ, ಆಗ ನಿಮ್ಮ ಬಿಹೇವಿಯರ್ ಹೇಗಿರುತ್ತೆ? ಪರ್ಸ್ನಲ್ ಆಗಿದ್ದಂಗೆ ಇರ್ತೀರ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಯಾವುದೋ ಒಂದು ಕಂಪ್ನಿಗೆ ಹೋಗ್ತೀರಾ, ಆ ಕಂಪ್ನಿಯಲ್ಲಿ ಯಾವುದೋ ಒಂದು IT ಕಂಪ್ನಿಗೋ ಎಲ್ಲೋ ಹೋಗುವಂಥ ಸಂದರ್ಭಗಳು ಬರ್ತವೆ, ಅಲ್ಲಿ ಹೇಗಿರ್ತೀರ? ಇದೆಲ್ಲವೂ ಕೂಡ ಮನುಷ್ಯ ಮುಖವಾಡಗಳನ್ನು ಹಾಕಲೇಬೇಕು. ಅದನ್ನು ನೆಗೆಟಿವ್ ಆಗಿ ತಗೊಳ್ಳೋದನ್ನು ಬಿಟ್ಟು ಪಾಸಿಟಿವ್ ಆಗಿ ತಗೊಳ್ಳಿ. ಮುಖವಾಡಗಳನ್ನು ಹಾಕದೇ ಇರುವಂಥ ಮನುಷ್ಯ ಇಲ್ಲವೇ ಇಲ್ಲ. ಈ 3 ರೀತಿ ಮುಖವಾಡಗಳು, ಇದು ಬಿಟ್ಬಿಡಿ. ಇನ್ನು ಬೇರೆ ಬೇರೆ ರೀತಿ ಮುಖವಾಡಗಳನ್ನು ಹಾಕಬೇಕಾಗುತ್ತೆ. ಹೆಂಡತಿ ಹತ್ರ ಒಂದು ಮುಖವಾಡ, ಅದು ನಾನು ಹೇಳೋದನ್ನು ಕೆಲವರು ಒಪ್ಪೋದಿಲ್ಲ. ನೀವು ಒಪ್ಪದೇ ಹೋಗಿ, ನನ್ನ ಅನುಭವಗಳನ್ನು ಹಂಚ್ಕೊಳ್ತೀನಿ. ನಿಮಗಿಂತ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಹೆಚ್ಚಾಗಿರೋದ್ರಿಂದ ಕೌನ್ಸಿಲಿಂಗ್ ಮಾಡ್ತೀನಿ. ಇಲ್ಲಿ ಸಾಕಷ್ಟು ಜನ ಬರ್ತಾರೆ, ದಿನಕ್ಕೆ 10-15 ಜನಗಳು ಬರ್ತಾರೆ. ಇವ್ರನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ನಿಮಗಿಂತ ಅನುಭವಗಳು ಹೆಚ್ಚಿರೋದ್ರಿಂದ ಹೇಳ್ತಾ ಇದ್ದೀನಿ. ಹೆಂಡತಿ ಹತ್ರ ಒಂದು ಮುಖವಾಡ ಹಾಕ್ಕೊಂಡಿರ್ತಾನೆ. ಅದನ್ನು ತಾಯಿ ಹತ್ರ ಆ ಮುಖವಾಡ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ತಾಯಿ ಮುಖವಾಡನೇ ಬೇರೆ. ಸೊ ಮಗಳ ಹತ್ರ ಒಂದು ಮುಖವಾಡ ಹಾಕಿರ್ತಾನೆ, ಅದೇ ಬೇರೆ. ಅಕ್ಕಪಕ್ಕದವ್ರ ಹತ್ರ, ಒಂದು ನೆರೆಹೊರೆಯವ್ರ ಹತ್ರ ಒಂದು ಮುಖವಾಡ ಹಾಕಿರ್ತಾನೆ, ಅದೇ ಬೇರೆ. ಫ್ರೆಂಡ್ಸ್ಗಳ ಹತ್ರ ಒಂದು ಮುಖವಾಡ ಇರ್ತದೆ, ಅದೇ ಬೇರೆ. ಬಿಸ್ನೆಸ್ಸಲ್ಲೂ ಒಂದು ಮುಖವಾಡ ಹಾಕಿರ್ತಾನೆ, ಅದೇ ಬೇರೆ. ಸೊ ಅವ್ರ ಕೆಲಸಗಾರರ ಹತ್ರ ಒಂದೊಂದು ಮುಖವಾಡ ಆಗಿರ್ತಾನೆ, ಅದೇ ಬೇರೆ. ಅವನ ಕ್ಲೈಂಟ್ಗಳ ಹತ್ರ ಒಂದೊಂದು ಮುಖವಾಡ ಹಾಕಿರ್ತಾನೆ, ಇದೇ ಬೇರೆ. ಇಲ್ಲಿ ಎಷ್ಟೊಂದು ಮುಖವಾಡಗಳಿದೆ. ಮುಖವಾಡ ಹಾಕ್ಲಿಲ್ಲ ಅಂದರೆ ನೀನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ನಾಡಲ್ಲಿ.
ಸೀದಾ ಕಾಡಿಗೆ ಹೋಗ್ಬಿಡು, ಒಬ್ಬಂಟಿಯಾಗಿ ನಿನಗೆ ಇಷ್ಟ ಬಂದಂಗೆಲ್ಲ ಬದುಕು. ಮುಖವಾಡ ಇಲ್ಲದೇನೆ ನಿನಗೆ ಇಷ್ಟ ಬಂದಿರೋದ ರೀತಿಯಲ್ಲಿ ನೀನು ಕಾಡಿಗೆ ಹೋಗಿ ಬದುಕು. ನಾಡಲ್ಲಿರಬೇಕಾದ್ರೆ ಪ್ರತಿ ಕ್ಷಣನೂ ಕೂಡ ಮುಖವಾಡಗಳನ್ನು ಧರಿಸಲೇಬೇಕು. ಮುಖವಾಡ ಇಲ್ದಿರ ಸಾಧ್ಯವೇ ಇಲ್ಲ. ನೀನು ಹೆಂಡತಿ ಹತ್ರ ಇದ್ದಂಗೆ ಅಮ್ಮನ ಹತ್ರ ಇರ್ತೀಯ? ಅಮ್ಮನ ಹತ್ರ ಇರೋಕ್ಕೆ ಸಾಧ್ಯವಿಲ್ಲ, ಅದು ಮುಖವಾಡನೇ. ಅಮ್ಮನ ಹತ್ರ ಇದ್ದಂಗೆ ಮಗಳ ಹತ್ರ ಇರ್ತೀಯ? ಸಾಧ್ಯವೇ ಇಲ್ಲ, ಅದು ಮುಖವಾಡನೇ. ಸೊ ಮಗಳ ಹತ್ರ ಇದ್ದಂಗೆ ಮಗನ ಹತ್ರ ಇರ್ತೀಯ? ಇಲ್ಲ, ಅದು ಮುಖವಾಡನೇ. ಸೊ ಎಲ್ಲವೂ ಕೂಡ ಮುಖವಾಡನೇ. ಚೆನ್ನಾಗಿ ತಿಳ್ಕೊಂಬಿಡಿ. ಈ ಮುಖವಾಡ ಅನ್ನೋ ಶಬ್ದದಿಂದ ಇನ್ನೊಬ್ರಿಗೆ ಹೀಯಾಳಿಸೋದು, ರೇಗಿಸೋದು ಮಾಡೋವಂಥ ಅವಶ್ಯಕತೆ ಇಲ್ಲ. ಯಾವಾಗ ನೀನು ರೇಗಿಸ್ತಾ ಇದ್ದೆ, ನೀನೇ ಮುಖವಾಡ ಹಾಕ್ಕೊಂಡಿದ್ಯಾ, ಇನ್ನೊಬ್ಬರಿಗೆ ಏನು ಮುಖವಾಡಗಳನ್ನು ರೇಗಿಸ್ತೀಯ? ಮುಖವಾಡ ಅನ್ನೋದು ಅರ್ಥನೇ ಇಲ್ಲ. ಅದು ಕೇವಲ ನಾಟಕದಲ್ಲಿ ಯಾವುದೋ ಒಂದು ಪಾತ್ರಕ್ಕೆ ಧರಿಸುವಂಥ ಮುಖವಾಡ. ಅದನ್ನು ಆ ಮುಖವಾಡ ಏನು ಹೇಳ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗದಿರೋದ್ರಿಂದ ಅದನ್ನು ಮುಖವಾಡ ಅಂತ ಹೇಳ್ತಾ ಇದ್ದೀರಾ. ಅವನು ಆ ಪಾತ್ರವನ್ನು ಅತ್ಯದ್ಭುತವಾಗಿ ನಿಭಾಯಿಸ್ತಾ ಇದ್ದಾನೆ. ಗೋಮುಖ ವ್ಯಾಘ್ರ. ಸೊ ಗೋಮುಖ ವ್ಯಾಘ್ರ ಅವನು ಒಳಗಡೆ ಹುಲಿ ಇದ್ದಂಗೆ, ಆದರೆ ಹಸುವಿನ ಒಂದು ಮುಖವಾಡವನ್ನು ಹಾಕ್ಕೊಂಡಿದ್ದಾನೆ. ಇದಕ್ಕೆ ಮುಖವಾಡ ಅಂತ ಹೇಳ್ತಾವ್ರೆ. ಯಾಕೆ? ಯಾರಿಗೂ ಮೋಸ ಮಾಡಬೇಕು ಅದಕ್ಕೋಸ್ಕರ ಹಾಕ್ಕೊಂಡಿದ್ದಾನೆ, ಯಾರಿಗೂ ಸುಳ್ಳು ಹೇಳಬೇಕು ಅದಕ್ಕೋಸ್ಕರ ಹಾಕ್ಕೊಂಡಿದ್ದಾನೆ. ಖಂಡಿತವಾಗಲೂ ಒಬ್ಬ ವ್ಯಕ್ತಿ, ಒಬ್ಬ ಪುರುಷ, ಒಂದು ಗಂಡಸು ಒಂದು ಅನೈತಿಕ ಸಂಬಂಧದಲ್ಲಿದ್ದಾನೆ, ಇಟ್ಕೊಂಡವಳ ಹತ್ರ ಒಂಥರ ಮುಖವಾಡ ಹಾಕ್ಕೊಂಡಿರ್ತಾನೆ. ಅದೇ ಮುಖವಾಡನ ಕಳಿಸ್ಬಿಟ್ಟು ಹೆಂಡತಿ ಹತ್ರ ಬರ್ತಾನೆ. ಯಾಕೆ? ಹಂಗೆ ಬಾ ನೋಡೋಣ, ಧೈರ್ಯ ಇದ್ದರೆ. ಹೆಂಡತಿ ಹತ್ರ ಏನು ಮುಖವಾಡ ಹಾಕಿಡಿದೆ, ಹಂಗೆ ಹೋಗು ನೋಡೋಣ. ಸೊ ಸಾಧ್ಯವಿಲ್ಲ. ಎಲ್ಲರೂ ಕೂಡ ಮುಖವಾಡಗಳನ್ನು ಹಾಕಲೇಬೇಕು. ಈಗ ಗೋಮುಖ ವ್ಯಾಘ್ರ, ಅದರ ಅರ್ಥ ಏನು? ಮುಖವಾಡಗಳನ್ನು ಹಾಕಿದ್ದಾನೆ. ಒಳಗಡೆಯಿಂದ ಹುಲಿ, ಹೊರಗಡೆಯಿಂದ ಹಸುವಿನ ಮುಖವಾಡವನ್ನು ಹಾಕಿದ್ದಾನೆ. ಹಸು ಹೊರಗಡೆಯಿಂದ ಹುಲಿಯ ಮುಖವಾಡಗಳನ್ನು ಹಾಕಿರ್ತಾರೆ. ಎರಡೂ ರೀತಿಯಲ್ಲಿ ಇದೆ. ಒಂದು ಬೇರೆ ಪ್ರಾಣಿ ಇನ್ನೊಂದು ಪ್ರಾಣಿಯ ಮುಖವಾಡ ಹಾಕ್ತು ಅಂದರೆ ಆ ಪ್ರಾಣಿನೂ ಕೂಡ ಅದೇ ರೀತಿ ಮುಖವಾಡವನ್ನು ಹಾಕಿರುತ್ತೆ, ಅಥವಾ ಹಾಕಲೇಬೇಕು. ಇದು ಜಗದ ನಿಯಮ. ಅದಕ್ಕೆ ಮುಖವಾಡ ಹಾಕ್ಕೊಂಡು ಬದುಕುವಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಮುಖವಾಡವನ್ನು ಧರಿಸಿರ್ತಾರೆ. ಪ್ರತಿಯೊಬ್ಬರು ಮುಖವಾಡಗಳನ್ನು ಹಾಕಲೇಬೇಕು. ಹಾಕಲಿಲ್ಲ ಅಂದರೆ ಇಲ್ಲಿ ಯಾರಿಗೂ ಬದುಕೋದಕ್ಕೆ ಖಂಡಿತವಾಗಲೂ ಸಾಧ್ಯವೇ ಇಲ್ಲ. ಮುಖವಾಡಗಳಿಲ್ಲದೇ ಬದುಕುವಂತಹ ಒಂದು ಸ್ಥಳ ಯಾವುದು ಅಂದರೆ ಅದು ಕಾಡು. ಹಿಮಾಲಯ ಪರ್ವತಕ್ಕೆ ಹೋಗ್ಬಿಡು, ಒಬ್ಬನೇ ಸಾಧಕನಾಗಿ ಸಾಯೋವರೆಗೂ ಅಲ್ಲೇ ಇರು. ನಿನಗೆ ಇಷ್ಟ ಬಂದಂಗಿರು, ನಾಡಕ್ಕೆ ಬರಲೇಬೇಡ. ನಾಡಲ್ಲಿ ಇದ್ದೀನಿ, ನಾಡಕ್ಕೆ ಬಂದಿದ್ದೀನಿ ಅಂತಂದರೆ ನೀನು ಮುಖವಾಡಗಳನ್ನು ರೆಡಿಯಾಗಿ ಇಟ್ಕೊಂಡಿರಬೇಕು. ಆ ಎಲ್ಲ ಮುಖವಾಡಗಳನ್ನು ಹಾಕಿದ್ರೆ ಮಾತ್ರನೇ ನಿನಗಿಲ್ಲಿ ಬದುಕೋದಕ್ಕೆ ಯೋಗ್ಯತೆ, ಅರ್ಹತೆ. ಮುಖವಾಡಗಳಿಲ್ಲದೆ ಇದ್ದರೆ ಯಾರು ಬದುಕೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪ್ರತಿಯೊಬ್ಬರು ಮುಖವಾಡಗಳನ್ನು ಹಾಕ್ತಾರೆ. ಕಸ್ಟಮರ್ ಹತ್ರ ಒಂಥರ ಇರ್ತಾರೆ, ಸೊ ಕ್ಲೈಂಟ್ಸ್ ಹತ್ರ ಒಂಥರ ಇರ್ತಾರೆ, ಫ್ರೆಂಡ್ಸ್ ಹತ್ರ ಒಂಥರ ಇರ್ತಾರೆ. ಇದೇನು ಇದೆಲ್ಲ ಮುಖವಾಡಗಳು. ಬಾರ್ಗೆ ಹೋದಾಗ ಒಂಥರ ಇರ್ತಾರೆ, ಸೊ ದೇವಸ್ಥಾನಕ್ಕೆ ಹೋದಾಗ ಒಂಥರ ಇರ್ತಾರೆ, ಮಾಲ್ಗೆ ಹೋದಾಗ ಒಂಥರ ಇರ್ತಾರೆ, ಕ್ಲಬ್ಗೆ ಹೋದಾಗ ಒಂಥರ ಇರ್ತಾರೆ. ಇದು ಏನಿದೆಲ್ಲ? ಒಬ್ಬನೇ ವ್ಯಕ್ತಿ ಎಲ್ಲಿ ಒಂದೊಂದು ಕಡೆ ಹೋದಾಗ ಒಂದೊಂದು ರೀತಿ ಅವನ ನಡೆ ನುಡಿ ಇರ್ತದೆ. ಇದೇನಿದು? ಮುಖವಾಡನೇ. ಆದ್ದರಿಂದ ಮುಖವಾಡಗಳ ಬಗ್ಗೆ ಖಂಡಿತವಾಗ್ಲೂ ಆಳವಾಗಿ ಅಧ್ಯಯನ ಮಾಡಿ. ಮುಖವಾಡಗಳು ಪ್ರತಿಯೊಬ್ಬರು ಹಾಕ್ತಾರೆ, ಹಾಕಲೇಬೇಕು. ಇದು ಅನಿವಾರ್ಯದ ಸ್ಥಿತಿ. ಹಾಕದೇನೆ ಖಂಡಿತವಾಗ್ಲೂ ನಾವು ಬದುಕೋದಕ್ಕೆ ನಾಡಲ್ಲಿ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ಕೂಡ ಮುಖವಾಡ ಹಾಕ್ತಾರೆ. ಹೋಲ್ಸೇಲಲ್ಲಿ ತರಬೇಕಾದ್ರೆ ಬೇರೆ ಮುಖವಾಡ ಇರ್ತದೆ, ರಿಟೇಲಲ್ಲಿ ಮಾರಬೇಕಾದ್ರೆ ಬೇರೆ ಮುಖವಾಡ ಇರ್ತದೆ, ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಬೇರೆ ಮುಖವಾಡ ಇರ್ತದೆ, ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಬೇರೆ ಮುಖವಾಡಗಳಿರ್ತವೆ, ಪ್ರಮೋಷನ್ ಮಾಡಬೇಕಾದ್ರೆ ಬೇರೆ ಮುಖವಾಡಗಳಿರ್ತವೆ, ಅಡ್ವರ್ಟೈಸ್ಮೆಂಟ್ ಮಾಡಬೇಕಾದ್ರೆ ಬೇರೆ ಮುಖವಾಡಗಳಿರ್ತವೆ. ಒಬ್ಬನೇ ವ್ಯಕ್ತಿ ಈ ಎಲ್ಲ ಆಯಾಮಗಳಲ್ಲಿ ಅಥವಾ ಯಾವ ಹಾದಿಯನ್ನು ಹೋಗ್ತಾನೆ ಆ ಹಾದಿಯಲ್ಲಿ ಒಂದು ಮುಖವಾಡ ಅನ್ನೋದನ್ನು ಹಾಕೊಳ್ಳೇಬೇಕು. ಅವನು ಹಾಕೊಳ್ಳಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅವನು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ, ಸಂಪಾದನೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಬದುಕೋದಕ್ಕೂ ಸಾಧ್ಯವಿಲ್ಲ. ಇಲ್ಲಿ ಮುಖವಾಡಗಳು ಅತ್ಯದ್ಭುತವಾಗಿ ಮನುಷ್ಯನಿಗೆ ಬೇಕೇ ಬೇಕು. ಅದನ್ನು ಕೆಲವರು ಈ ಮುಖವಾಡ ಅಂತ ಹೇಳಿ ಅಣಕ ಮಾಡ್ತಾರೆ. ಅದಕ್ಕೋಸ್ಕರ ಇಷ್ಟೊತ್ತವರೆಗೂ ನಾನು ಹೇಳಿದಂಥ ವಿಚಾರ, ಇದನ್ನು ಮುಖವಾಡ ಅನ್ನೋದಕ್ಕಿಂತ ಬದುಕುವ ಕಲೆ ಅಂತ ನಾನು ಕರಿತೀನಿ. ದಿಸ್ ಈಸ್ ಎ ಸೂಪರ್ ಇಂಟೆಲಿಜೆಂಟ್ ಆರ್ಟ್, ಎಕ್ಸ್ಟ್ರಾರ್ಡಿನರಿ ಕ್ರಿಯೇಟಿವ್ ಆರ್ಟ್ ಇದು. ಆ ಸಂದರ್ಭೋಚಿತಕ್ಕೆ ತಕ್ಕಂಗೆ ನಾವಲ್ಲಿ ಶಬಾಷ್ ಅಂತ ಅನ್ನಿಸ್ಕೊಂಡ್ರೆ, ಅಲ್ಲಿಂದ ನಾವು ಲಾಭ ಗಳಿಸಿದ್ರೆ, ಅಲ್ಲಿಂದ ನಮಗೆ ಸಂಪಾದನೆ ಆದರೆ, ನಾವಲ್ಲೊಂದು ಹೆಸರು ಮಾಡಿದ್ರೆ, ಇದೆಲ್ಲವೂ ಕೂಡ ಅದ್ಭುತವಾದಂಥ ಸ್ಕಿಲ್, ಟ್ಯಾಲೆಂಟ್ ಇದು. ಆ ಟ್ಯಾಲೆಂಟ್ನ ಒಂದು ಕಲೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ವಿದ್ಯೆ ಅಂತ ತಿಳ್ಕೊಳ್ಳಿ. ಈ ರೀತಿ ಯೋಚನೆ ಮಾಡೋದನ್ನು ಬಿಟ್ಟು ನೆಗೆಟಿವ್ ಆಗಿ ಮುಖವಾಡ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಆದ್ದರಿಂದ ಕೆಲವರೆಲ್ಲ ವಾಯ್ಸ್ ಮೆಸೇಜ್ ಕಳಿಸಿದ್ದೀರ, ಅದಕ್ಕೆ ನಾನು ನಿಮಗೆ ಸೂಕ್ತವಾದಂತಹ ಉತ್ತರಗಳನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಿಮಗೆ ಏನೇ ಪ್ರಶ್ನೆಗಳಿದ್ದರೂ ಕಾಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೇಳುವಂತಹ ಪ್ರಶ್ನೆಗಳಿಗೆ
ಮುಕ್ತವಾಗಿ ನನ್ನ ಅನುಭವದ ಉತ್ತರಗಳನ್ನು ನೀಡ್ತೀನಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಕಳಿಸಿದ್ರೆ ನಾನು ನಿಮಗೆ ಕೆಲವೊಂದು ಡೀಟೇಲನ್ನು ಕಳಿಸ್ತೀನಿ. ಓನ್ಲಿ ಫಾರ್ ಡೈರೆಕ್ಟ್ ಮೀಟ್ ಕನ್ಸಲ್ಟೇಷನ್. ಸೊ ಫೋನ್ ಆನ್ಲೈನ್ ಕನ್ಸಲ್ಟೇಷನ್ ನಾನು ಮಾಡೋದಿಲ್ಲ, ನನ್ನ ಹತ್ರ ಅವಶ್ಯಕತೆ ಇಲ್ಲ ಬರೋದಕ್ಕೆ. ಓನ್ಲಿ ಡೈರೆಕ್ಟ್ ಮೀಟ್. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.